ಹೋದ ವಾರ ನಾನು ಮಟನ್ ಸಾಂಬಾರು ಮಾಡಿದ್ದೆ, ಈ ವಾರ ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ಸುಮಾರು ಜನ ಮೆಸೇಜ್ ಮಾಡಿದ್ದೀರಿ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೀರಿ ಅಂತ. ಸಿಂಪಲ್ ರೀ, ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಹಾಗೆ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ. ಸ್ಟವ್ ಹಸ್ಕೊಂಡು ಬಾಣಲಿಗೆ ಎಣ್ಣೆ ಬಿಟ್ಟು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಚಕ್ಕೆ ಲವಂಗ, ಈರುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ನಾನು ಹಿಡ್ದಿಲ್ಲ, ಯಾಕೆಂದರೆ ರುಚಿ ಜಾಸ್ತಿ ಬರುತ್ತೆ ಅಂತ. ಇದೆಲ್ಲನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರಲಿ ಅಂತ ಕಡಿಮೆ ಉರಿಲಿ ಹುರ್ಕೊಂಡೆ. ಈ ಥರ ಉರಿದೇನೆ ಹಂಗೆ ರುಬ್ಕೊಂಡ್ರೆ ಹಸಿಯಾಗಿರುತ್ತೆ. ಈ ಥರ ಹುರ್ಕೊಳ್ಳೋದ್ರಿಂದ ಬಿರಿಯಾನಿ ರುಚಿಯಾಗಿರುತ್ತೆ. ಈ ಮಸಾಲೆ ಆರಿದ್ಮೇಲೆ ಅಂದರೆ ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಬಿಟ್ಕೊಂಡು ರುಬ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ಪು, ಕುಕ್ಕರ್ಗೆ ಅಡುಗೆ ಎಣ್ಣೆ ಬಿಟ್ಕೊಂಡು ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡೆ. ಕೆಲವರು ಚಿಕನ್ ಅಂಗಡಿಯಿಂದ ತಂದುಬಿಟ್ಟು ನೇರವಾಗಿ ತೊಳೆದ್ಬಿಟ್ಟು ಹಂಗೆ ಹಾಕ್ಬಿಡ್ತಾರೆ. ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ, ಅರಿಶಿನ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ, ಯಾಕೆಂದರೆ ಹಸಿ ವಾಸನೆ ಹೋಗಲಿ ಅಂತ. ಇವಾಗ ರುಬ್ಕೊಂಡಿರುವಂಥ ಮಸಾಲೆ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಅರ್ಧ kg ಚಿಕನ್ಗೆ ನಾನು ಇವಾಗ ಬಿರಿಯಾನಿ ಮಾಡ್ತಾ ಇರೋದು. ಇದಕ್ಕೆ ನಾನು 1.5 ಲೋಟ ಅಕ್ಕಿ ಹಾಕೊಳ್ತೀನಿ. ಹಂಗೆ ಸೌಟ್ ತಗೊಬಿಟ್ಟು 2 ರೌಂಡ್ ತಿರುಗಿಸ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಬರೋವರೆಗೂ ವೆಯ್ಟ್ ಮಾಡ್ತಾ ಕೂತ್ಕೊಂಡೆ. 5 minutes later. ಬಿರಿಯಾನಿ ಮಾತ್ರ ಸೂಪರಾಗಿ ಆಗಿದೆ. ನೆಕ್ಸ್ಟ್ ಸಂಡೇ ನಾನು ಏನು ಅಡುಗೆ ಮಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನನ್ನ ಕೈ ರುಚಿ ನೋಡಬೇಕು ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಕಮೆಂಟ್ಸ್ಗೆ ಲೈಕ್ ಜಾಸ್ತಿ ಬರುತ್ತೋ ಅವ್ರ ಫ್ಯಾಮಿಲಿಗೆ 5 ಜನಕ್ಕೆ ನನ್ನ ಕೈಯಾರೆ ಅಡುಗೆ ಮಾಡಿಬಿಟ್ಟು ನಿಮ್ಮ ಮನೆಗೆ ತಲುಪಿಸ್ತೀನಿ. ಆದರೆ ಕೆಂಗೇರಿಯಿಂದ 5 ಕಿಲೋಮೀಟ್ರ್ ಒಳಗಡೆ ಇರಬೇಕು. ಎಲ್ರಿಗೂ ಹ್ಯಾಪಿ ಸಂಡೇ. ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ ಅಷ್ಟೇ.